ಇವಾಗ ಇಡೀ ರಾಷ್ಟ್ರದಲ್ಲಿ ನೀಟ್ ಮಾಫಿಯಾನೇ ಆಗಿದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ BJP ಸರ್ಕಾರ ಅಂತಲೇ ನೇರವಾಗಿ ಹೊಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ನೀಟ್ ಮಾಫಿಯಾನ ಒಂದು ಅಪೋಸ್ ಮಾಡಿಕೊಂಡು ಜಂತರ್ ಮಂತರ್ನಲ್ಲಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೊಟೆಸ್ಟನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಆ ಒಂದು ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಾರೆ. ಅವರು ಒಬ್ಬ ರಾಷ್ಟ್ರ ಮಟ್ಟದ ನಾಯಕ ಅನ್ನೋದನ್ನು ಕೂಡ ಲೆಕ್ಕಿಸದೆ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಈ ಒಂದು ಪ್ರಯತ್ನವನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಯಾವ ರೀತಿ ಹೋಗ್ತಾ ಇದೆ ಅನ್ನುವಂಥದ್ದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಅಲ್ಲಿ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಾವಿಲ್ಲಿ ರಾಜ್ಯಾದ್ಯಂತ ನಾವು ಪ್ರೊಟೆಸ್ಟ್ಗಳನ್ನ ಮಾಡ್ತಾ ಇದ್ರೆ, ಅದಕ್ಕೆ ವಿರೋಧವಾಗಿ ಇವತ್ತು BJP ಕಾರ್ಯಕರ್ತರು ನಾಯಕರುಗಳು ಇವತ್ತು KPCC ಮುತ್ತಿಗೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾವ ನೈತಿಕತೆಯನ್ನು ಹೊತ್ಕೊಂಡು ನೈತಿಕತೆಯಿಂದ ಇವರು ಒಂದು ಪ್ರೊಟೆಸ್ಟನ್ನು ಮಾಡೋದಕ್ಕೆ ಬಂದಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕೆ ಇವ್ರುಗಳಿಗೆ ಮಕ್ಕಳಿಲ್ವಾ? ಜನಸಾಮಾನ್ಯರ ಮಕ್ಕಳೇನಾ? ಇದು ಒಂದು ನೀಟ್ ಮಾಫಿಯಾ ಆಗಿರೋದೇ ಒಂದು BJP ಮಾಫಿಯಾ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲೋ ಕೆಲವು ರಾಜಕಾರಣಿಗಳು BJP ರಾಜಕಾರಣಿಗಳ ಮಕ್ಕಳ ಒಂದು ಭವಿಷ್ಯಕ್ಕೋಸ್ಕರ ಇವತ್ತು ಪೇಪರ್ನ ಲೀಕ್ ಮಾಡಿ ಇಡೀ ರಾಷ್ಟ್ರದಲ್ಲಿ ಇಡೀ ಯುವ ಜನಾಂಗಕ್ಕೆ ಒಂದು ಮೋಸ ಮಾಡುವಂಥ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡಿದೆ. ಇದನ್ನು ನೇರವಾಗಿ ಅವರು ಹೊಣೆ ಹೊತ್ತು BJP ನಾಯಕರಾದಂಥ ಮೋದಿ ಅವರು ರಾಜೀನಾಮೆ ಕೊಟ್ಟು ಅವ್ರ ಮನೆಗೆ ಹೋದರೆ ಇದು ಉತ್ತಮ. ಇಲ್ಲ ಅಂದರೆ ಇವತ್ತು ಈ ಮಟ್ಟದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ರಾಷ್ಟ್ರಾದ್ಯಂತ ಇನ್ನೂ ಉಗ್ರ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತಾರೆ. ಹಾಗೆ ಈ ಒಂದು ಗಾದೆ ಕೇಳಿರ್ತೀರ ನೀವು. ಯಾಕೆಂದರೆ ಅವ್ರು ಏನು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಒಂದು ಮಾತಾಡಿದ್ರೆ ಇವತ್ತು ಇಡೀ ರಾಷ್ಟ್ರ ಎದ್ದು ನಿಲ್ಲುತ್ತೆ, ಇಡೀ ಯುವ ಸಮುದಾಯನೇ ಎದ್ದು ನಿಂತು ಅವ್ರ ವಿರುದ್ಧ ಹೋರಾಟವನ್ನು ಮಾಡುತ್ತೆ ಅನ್ನೋ ಒಂದು ಭಯದಿಂದ ಇವತ್ತು ಅವರು ಯಾವುದೇ ರೀತಿಯಾದಂಥ ಮಾತುಗಳನ್ನ ಮಾತಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.